ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿ ಬಗ್ಗೆ ಕೆಲ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸುವಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷವು ಲಂಚ ಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿ ಕೆಆರ್ಎಸ್ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದ್ದೇವೆ ಮತ್ತು ಈ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತೇವೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕಿನ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿನ ಅವ್ಯವಸ್ಥೆಯನ್ನು ಕಂಡು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ತಮಗೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಯಾದ ತುಕಾರಾಮ್ ಗೌರೆ, ಜಿಲ್ಲಾ ಅಧ್ಯಕ್ಷರಾದ ಹನುಮಂತ ಮಟ್ಟೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಬಜರಂಗ್ ಪವಾರ್, ಶಿವರಾಜ್ ಶ್ರೀಮಂಗಲೆ, ವಿಠಲರಾವ್ ಬಿ ಚಟ್ನಳ್ಳಿಕರ್, ಸಂಗಪ್ಪ ಬಂಡೆ, ದಯಾನಂದ ಸ್ವಾಮಿ, ಸೋಮನಾಥ್ ಶಾಸ್ತ್ರಿ, ಪ್ರಭು ಭಾಮಂದಿ, ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ. ಇಂದು ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಇಂದು ನಾವು ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಪ್ರಾರಂಭ ಮಾಡಿದ್ದೇವೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೇ ನಾವು ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯ ಬಗ್ಗೆ ನಾವು ಪ್ರಶ್ನೆ ಮಾಡುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಯುಕ್ತ ಈ ಅಭಿಯಾನದ ಮುಖ್ಯ ಉದ್ದೇಶ, ಈ ವಿಷಯದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಕಚೇರಿ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆ ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ವಿವಿಧ ಇಲಾಖೆಯಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನು ಪರಿಶೀಲಿಸಿ ಮತ್ತು ಅಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೆವು. ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಬೇಕು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದೆ. ಆದರೂ ಬಹುತೇಕ ಅಧಿಕಾರಿಗಳು ಹಾಕೋದಿಲ್ಲ. ಅದನ್ನು ಹಾಕಬೇಕು ಅಂತೇಳಿ ನಮ್ಮ ಮನವಿ ಇದೆ. ಅಧಿಕಾರಿ ನೌಕರರು ಊಟದ ಸಮಯದಲ್ಲಿ ಯಾವ ಸಮಯಕ್ಕೆ ಹೋಗಬೇಕು, ಯಾವ ಸಮಯಕ್ಕೆ ಬರಬೇಕು ಅಂತಕ್ಕಂಥ ಒಂದು ಟೈಮ್ ಟೇಬಲ್ ಬರೆದಿರಬೇಕು. ಅದು ಬಹುತೇಕ ಕಚೇರಿಗಳಲ್ಲಿ ನಮಗೆ ಕಂಡು ಬಂದಿರೋದಿಲ್ಲ. ಮತ್ತು ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ಸೇವಾ ಶುಲ್ಕದ ಏನು ಅವರು ಸೇವೆ ಕೊಡ್ತಕ್ಕಂಥ ಪಟ್ಟಿ ಏನಿದೆ, ಆ ಪಟ್ಟಿಯ ಮುಂದುಗಡೆ ಸೇವದ ಜೊತೆಯಲ್ಲಿ ಅದರ ಶುಲ್ಕ ಎಷ್ಟಿದೆ ಅಂತಕ್ಕಂಥ ಪಟ್ಟಿಯನ್ನು ಕೂಡ ಪ್ರಕಟಿಸಬೇಕು. ಬಹುತೇಕ ಕಚೇರಿಗಳಲ್ಲಿ ಅದನ್ನು ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮರಾ ಕೋಟಿಗಟ್ಟಲೆ ಅನುದಾನವನ್ನು ಖರ್ಚು ಮಾಡಿ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು, ಪಾರದರ್ಶಕತೆ ಇರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಆದೇಶ ಹೊರಡಿಸಿದರೂ ಕೂಡ ಬಹುತೇಕ ಕಚೇರಿಗಳಲ್ಲಿ ನಾಮಕೆವಾಸಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಹಾಗಾಗಿ ಇದು ಸರಿಪಡಿಸ್ಕೊಳ್ಬೇಕಂತೇಳಿ ನಾವು ಇಂದು ಮನವಿ ಮಾಡ್ಕೊಳ್ತಾ ಇದ್ದೇವೆ. 10ನೇದಾಗಿ ಹಿರಿಯ ನಾಗರಿಕರಿಗೆ ಕಚೇರಿಗೆ ಭೇಟಿ ಕೊಟ್ಟಾಗ ಅವರು ಕೂತ್ಕೊಳ್ಳಿಕ್ಕೆ ಕುರ್ಚಿಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ, ಅದು ಮಾಡಬೇಕು. ಕೆಲವು ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬರುವುದಿಲ್ಲ. ಇವತ್ತು ನೀವು ನೋಡ್ರಿ, ಉದಾಹರಣೆಗೆ ಎಷ್ಟು ಅಧಿಕಾರಿಗಳು ಯಾವ ಟೈಮಿಗೆ ಬಂದರು, 11 ಗಂಟೆ ಆದರೂ ಕೂಡ ಇನ್ನೂ ಬರ್ತಾ ಇದ್ದಿದ್ದರು. ಈಗಲೂ ನಾವು ಕಚೇರಿದಾಗ ಹೋದೆವು ಅಂದ್ರೆ ಇನ್ನೂ ಸ್ವಲ್ಪ ಅಧಿಕಾರಿಗಳು ಇಲ್ಲ. ಆದ್ರೆ ನಮಗೆ ಇಲ್ಲಿನ ವ್ಯವಸ್ಥೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಲೈವ್ ಮಾಡಿ ತೋರಿಸ್ಬೇಕು ಅಧಿಕಾರಿಗಳು ಏನು ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು. ಹಾಗಾಗಿ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯಲು ನೀರಿನ ವ್ಯವಸ್ಥೆ ಇರಬೇಕಂತ ಸರ್ಕಾರದ ಆದೇಶ ಇದೆ. ಸಾಕಷ್ಟು ಅನುದಾನ ಬಿಡುಗಡೆ ಮಾಡ್ತಾ ಇದೆ. ಆದರೆ ಬಹುತೇಕ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಕಚೇರಿಗೆ ಭೇಟಿ ಕೊಡಲು ಬಂದಾಗ ನೀರಿನ ಕುಡಿಯಲು ವ್ಯವಸ್ಥೆ ಇರೋದಿಲ್ಲ. ಯಾವುದೋ ಒಂದು ಟ್ಯಾಂಕ್ ಎಲ್ಲೋ ಮ್ಯಾಲೆ ಕೂಡಿಸಿದ್ದಿರ್ತದೆ, ಅದರಲ್ಲಿ ಕೂಡಂಗೆ ಬರ್ತದೆ, ಏನೇನೋ ಮಲಮೂತ್ರ ಮಾಡಿ ಹೋಗ್ತದೆ, ಅಂಥ ನೀರೇ ಸಾರ್ವಜನಿಕರು ಕೂಡ ಕುಡಿತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ. ಇವರು ಅನುದಾನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ವಿನಃ ಸೇವೆಯನ್ನು ಒದಗಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕಳಕಳಿ ಮನವಿ ನಮ್ಮದಿದೆ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಇರಬೇಕು ಉಚಿತವಾಗಿ. ಆದರೂ ಕೂಡ ಇದರ ಅನುದಾನ ಬಳಕೆ ಆಗ್ತಾ ಇದೆ. ಆದರೂ ಕೂಡ ಇವರು ಯಾವುದೇ ರೀತಿ
ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ. ಮತ್ತು ಸಾರ್ವಜನಿಕರು ಮಾಹಿತಿ ಅಧಿನಿಯಮದಡಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಡತಗಳನ್ನು ಮಾಹಿತಿ ಮುಖಾಂತರ ಕಲಮಡಿಯಲ್ಲಿ ಪಡಿಬೇಕಂಥೇಳಿ ಒಂದು ಸರ್ಕಾರದ ಆದೇಶ ಇದೆ. ಯಾವ ಅಧಿಕಾರಿಗೆ ನಾವು ಸಂಪರ್ಕ ಮಾಡಬೇಕು, ಅವ್ರ ಮೊಬೈಲ್ ನಂಬರು, ಅವ್ರ ಪದನಾಮದ ಜೊತೆಗೆ ಬೋರ್ಡ್ ಹಾಕಬೇಕಂತ ಸರ್ಕಾರ ಆದೇಶ ಇದೆ. ಆದರೂ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಹಾಕ್ತಾ ಇಲ್ಲ. ಸಾರ್ವಜನಿಕರು ಅಧಿಕಾರಿಗಳಿಗೆ ಭೇಟಿಯಾಗುವ ಸಮಯ ನಿಗದಿಪಡಿಸಿರೋದಿಲ್ಲ. ಒಬ್ಬ ಸಾರ್ವಜನಿಕನು ಒಂದು ಇಲಾಖೆ ಅಧಿಕಾರಿಗೆ ಭೇಟಿಯಾಗಬೇಕಾಯಿತು ಅಂತಾರೆ ಇಂಥ ಸಮಯದಲ್ಲಿ ಬಂದು ಈ ಅಧಿಕಾರಿಗೆ ನಿಮ್ಮ ನೋವನ್ನು ಹೇಳ್ಕೊಳ್ಬೋದು, ನಿಮ್ಮ ದೂರನ್ನು ಕೊಡ್ಬೋದು ಅಂತೇಳಿ ಒಂದು ಸರ್ಕಾರದ ಆದೇಶ ಇದೆ. ಸಾರ್ವಜನಿಕರಿಗೆ ಒಂದು ದಿವಸದಲ್ಲಿ ಇಂತಿಷ್ಟು ಸಮಯ ನಿಗದಿಪಡಿಸಿ ಅವ್ರಿಗೆ ಭೇಟಿಯಾಗ್ರಿ ಅಂತೇಳಿ. ಆದರೆ ಎಲ್ಲಿಯೂ ಕೂಡ ಇದು ಆಗ್ತಾ ಇಲ್ಲ. ಅಧಿಕಾರಿಗಳು ನೌಕರರು ಕಚೇರಿಯ ಇಲಾಖೆಗೆ ಅನಿವಾರ್ಯ ಕಾರಣದಿಂದ ಹಾಜರಾಗಲು ಸಾಧ್ಯವಾಗದೇ ಇದ್ದಲ್ಲಿ ಮುಂಚಿತವಾಗಿ ಅಧಿಕೃತ ರಜೆ ಮಂಜೂರಾತಿ ಭಾಳ ಕಡೆ ಪಡಿತಿಲ್ಲ. ಇವತ್ತು ನಾನು ಲೀವಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ಅಟೆಂಡೆನ್ಸ್ ಬ್ಲ್ಯಾಂಕ್ ಇರ್ತದೆ, ಮತ್ತು ನಾಳೆ ಬಂದು ಅದರಲ್ಲಿ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ ನಾನು ತೋರಿಸ್ತೀನಿ. ಅದು ಸಾಕಷ್ಟು ಇಲಾಖೆಗಳಲ್ಲಿ ಆ ವ್ಯವಸ್ಥೆ ಇದೆ, ಅದು ಸರಿಪಡಿಸ್ಕೊಳ್ಬೇಕು. ಕಚೇರಿ ಹೊರಗುತ್ತಿಗೆದಾರರ ಪಟ್ಟಿ ಪ್ರದರ್ಶಿಸಿರುವುದಿಲ್ಲ. ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನೌಕರ ವೈಯಕ್ತಿಕ ನಗದು ವಹಿಯನ್ನು ನಿರ್ವಹಿಸಬೇಕಂತೇಳಿ ಸರ್ಕಾರದ ಆದೇಶ ಇದೆ. ನಗದು ವಹಿ ಎಲ್ಲಿಯೂ ಕೂಡ ನಿರ್ವಹಿಸ್ತಾ ಇಲ್ಲ. ಸರ್ಕಾರ ನೌಕರರು ಅಧಿಕೃತ ಸಹಿ ಹಾಜರಾತಿ ವಹಿಯಲ್ಲಿನ ಕೆಲಸದ ದಿನದಂದು ಕರ್ತವ್ಯಕ್ಕೆ ವರದಿ ಮಾಡಿದ ಅವನು ಕಚೇರಿಗೆ ಬಂದ ನಗದು ಮೊತ್ತವನ್ನು ನಗದು ಘೋಷಣೆ ವಹಿಯಲ್ಲಿ ತನ್ನ ಸಹಿಯೊಂದಿಗೆ ಘೋಷಿಸತಕ್ಕದ್ದು ಅಂತೇಳಿ ಸರ್ಕಾರದ ಆದೇಶ ಇದೆ. ಇನ್ನು ಕೊನೆಯದಾಗಿ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಮಾಡಬೇಕಂತ ಸರ್ಕಾರದ ಆದೇಶ ಇದೆ. ಆದರೆ ಕೆಲವೊಂದು ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಕೆಟ್ಟೋಗಿವೆ, ನಾಮಕೆ ವಾಸ್ತೆ ಇವೆ ಅಂತಕ್ಕಂಥದ್ದನ್ನು ನಾವು ಮನಗಂಡು ಈ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಈ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಬೇಕು ಅಂಥೇಳಿ ನಾವು ಇಂದು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ 4 ಶಾಖೆಗಳನ್ನು ಜಿಲ್ಲಾ ಸ್ತರದ ಶಾಖೆಗಳನ್ನು ನಾವು ಇಂದು ಮನವಿ ಮಾಡಿಕೊಂಡು ಮನವಿ ಪತ್ರ ಕೊಟ್ಟು ಹೋಗ್ತಾ ಇದ್ದೇವೆ. ಆದಷ್ಟು ಶೀಘ್ರದಲ್ಲಿಯೇ ಇಲ್ಲಿರ್ತಕ್ಕಂಥ ಆ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ನಾವು ಇಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.